ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೋಡಿ, ಮನುಷ್ಯನಿಗೆ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳು ಮನುಷ್ಯ ಮಾತ್ರ ಅನುಭವಿಸಬೇಕು ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ಒಂದು ಸತ್ಯ. ಆದರೆ ಆ ಮನುಷ್ಯ ಯಾಕೆ ಸಮಸ್ಯೆಗಳನ್ನು ಹೊಂದುತ್ತಾನೆ, ಸಮಸ್ಯೆಗಳ ಸುಳಿ ಯಾಕೆ ಸಿಕ್ಕಾಕೋತಾನೆ ಅಂತಂದರೆ ಕರ್ಮಫಲಗಳು. ನಾನು ಇದನ್ನೇ ಜನ್ಮದೋಷಗಳು ಅಂತೇಳಿ ಆಗಾಗ ಒತ್ತಿ ಹೇಳ್ತಾ ಇರ್ತೀನಿ. ಇವತ್ತು ನಮ್ಮ ಕಾರ್ಯಕ್ರಮ ನೋಡ್ತಾ ಭಾಳಷ್ಟು ಜನ ಇದಕ್ಕೆ ಒಂದು ಪ್ರೇರೇಪಣೆ, ನೀವು ಹೇಳಿದ್ದು ಕರೆಕ್ಟು, ನಾವು ಎಲ್ಲೆಲ್ಲೋ ಹೋಗಿದ್ವಿ, ಏನೇನೋ ಮಾಡಿದ್ವಿ, ಯಾವುದೋ ಪೂಜೆ ಪುನಸ್ಕಾರ ವ್ರತಗಳನ್ನು ಎಲ್ಲ ಮಾಡಿದ್ವಿ, ಆದರೂ ಕೂಡ ಯಾರೂ ಕರೆಕ್ಟಾಗಿ ಹೇಳಲಿಲ್ಲ, ಯಾರೂ ಕರೆಕ್ಟಾಗಿ ನಮ್ಗೆ ಕಂಡುಹಿಡ್ಕೊಡ್ಲಿಲ್ಲ, ಯಾರೂ ಕರೆಕ್ಟಾಗಿ ಪರಿಹಾರ ಕೊಡಲಿಲ್ಲ. ಆದರೆ ನಿಜವಾದ ಸತ್ಯವಾದ ವಿಷಯವನ್ನು ನೀವು ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ನಿಮ್ಮ ಕಾರ್ಯಕ್ರಮ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು, ಹೌದು, ಈ ಥರ ಒಂದು ನೈಜತೆಗೆ ಹತ್ತಿರ ಇರತಕ್ಕಂಥ ವಿಚಾರಗಳು ಇಲ್ಲಿ ನಮಗೆ ಬಹಳ ಹೇರಳವಾಗಿ ಸಿಗ್ತವೆ, ಇದು ನನಗೂ ಕೂಡ ಅನ್ವಯ ಆಗ್ತಾ ಇದೆ ಅಂತೇಳಿ ಇವತ್ತು ಬಹಳ ಜನ ಉತ್ತರಗಳನ್ನ ಕೊಡ್ತಿದ್ದೀರಿ, ಮೆಸೇಜ್ಗಳನ್ನ ಮಾಡ್ತಿದ್ದೀರಿ. ಧನ್ಯವಾದಗಳು. ಯಾಕಂದರೆ ನೈಜತೆಗೆ ಹತ್ತಿರವಾಗಿರ್ತಕ್ಕಂಥ ಶಾಸ್ತ್ರವೇ ನಮ್ಮ ಈ ನಮಸ್ತೆ ಶಂಕರ ವೇದಿಕೆಯಲ್ಲಿ ಹೇಳ್ತಕ್ಕಂಥದ್ದು. ಅದನ್ನು ಬಿಟ್ಟು ಬೇರೆ ಇನ್ಯಾವುದು ನಾವು ಮಾಡೋದಿಲ್ಲ ಇಲ್ಲಿ. ಆದರೆ ಜನಗಳಿಗೆ ಮೆಚ್ಚುಗೆ ಆಗ್ತಕ್ಕಂತಹ, ಹತ್ತಿರವಾಗ್ತಕ್ಕಂತಹ ಹಲವಾರು ವಿಚಾರಗಳು ನಮ್ಮ ಸಮಾಜದಲ್ಲಿದ್ದಾವೆ. ಅದರಲ್ಲಿ ಭಾಳ ವಿಶೇಷವಾಗಿ ಯಾವುದಾದ್ರು ಒಂದು ಸಮಸ್ಯೆ ಬಂತು ಅಂದಾಗ ಆ ಸಮಸ್ಯೆಗೆ ಎಲ್ಲೋ ಹೋಗ್ತೀರಿ, ಏನೋ ಮಾಡ್ತೀವಿ, ಒಂದು ಯಂತ್ರ ಬರ್ತೀವಿ. ಅದರಲ್ಲಿ ಭಾಳ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆಯಿತು ಅಂದರೆ, ಬಾಲಗ್ರಹ ದೋಷ ಆಯಿತು ಅಂದರೆ ಒಂದು ಬಾಲಗ್ರಹ ಚೀಟಿ ಹಾಕೊಳ್ತಕ್ಕಂಥದ್ದು, ಅಥವಾ ಏನೋ ಒಂದು ತಡೆ ಓಡಿಸ್ತಕ್ಕಂಥದ್ದು, ಅಥವಾ ಏನೋ ಒಂದು ದೃಷ್ಟಿ ದೋಷ ತೆಗಿತಕ್ಕಂಥದ್ದು, ಅದಕ್ಕೊಂದು ಯಂತ್ರಧಾರಣೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಕೆಲವು 90% ತುಂಬ ಅದ್ಭುತವಾಗಿ ಕೆಲಸ ಮಾಡ್ತವೆ. ಯಾಕಂದರೆ ಯಾವುದೋ ಡಾಕ್ಟರ್ ಹತ್ರ ಹೋಗಿರ್ತೀರ, ಆ ಮಗುಗೆ ವಾಸಿನೇ ಆಗಿರಲ್ಲ. ಒಂದು ಬಾಲಗ್ರಹ ಅಂತ ಚೀಟ್ ಕಟ್ಟಿದ ತಕ್ಷಣ ಟಟ್ ಅಂತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಇದು ಹೇಗೆ ಸಾಧ್ಯ? ಅಲ್ಲಿಗೆ ಯಾವುದೋ ಒಂದು ಗಹನವಾದಂಥ ಒಂದು ವಿಚಾರ ನಮ್ಮ ಜೀವನದಲ್ಲಿ ಗೊತ್ತಿಲ್ಲ ನಡೀತಾ ಇರುತ್ತೆ ಅಂತಂದರೆ, ಅದಕ್ಕೆ ಈ ನವಗ್ರಹಗಳು 27 ನಕ್ಷತ್ರಗಳೇ ಬಹಳ ಪೂರಕವಾದಂತಹ ಒಂದು ಕಾರಣ ಅಂತಂದರೆ ಅದು ಎಲ್ಲರೂ ಒಪ್ಪಬೇಕಾದಂಥ ಒಂದು ಸತ್ಯವೇ. ಆದರೆ ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಆದರೆ ಇಂದಿನ ಪದ್ಧತಿನಲ್ಲಿ ಈ ಥರ ತುಂಬ ಅದ್ಭುತವಾಗಿ ಆಧುನಿಕತೆಯ ವೈದ್ಯಕೀಯ ಚಿಕಿತ್ಸೆ ಇರಲಿಲ್ಲ. ಆವತ್ತಿನ ಕಾಲದೆಲ್ಲ ಬರೀ ಇದನ್ನೇ ಅವ್ರು ಅಳವಡಿಸ್ಕೊಳ್ತಾ ಇದ್ದಿದ್ದು. ಏನು? ಯಂತ್ರ, ಮಂತ್ರ, ತಂತ್ರ. ಇದನ್ನೇ ಬಳಸ್ಕೊಂಡು ಅವರು ಹಲವಾರು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ತಿದ್ರು. ಆದರೆ ಇವತ್ತಿನ ಕಾಲಮಾನದಲ್ಲಿ ಯಂತ್ರ ಮಂತ್ರ ಅಂದ್ರೇ ಕೆಲವರಿಗೆ ಭಯ. ಏನು ಯಂತ್ರ ಮಾಡಿಬಿಡ್ತಾರೋ, ಏನು ಮಂತ್ರ ಹಾಕ್ಬಿಡ್ತಾರೋ, ಏನು ತಂತ್ರ ಮಾಡಿಬಿಡ್ತಾರೋ ಅಂತ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಹೇಗೆ ನಮ್ಮಲ್ಲಿ ಒಳ್ಳೆಯ ಗುಣ ಕೆಟ್ಟ ಗುಣ ಅಂತಿರುತ್ತೆ, ಹಾಗೆ ರಾತ್ರಿ ಮತ್ತು ಹಗಲು ಅಂತಕ್ಕಂಥದ್ದು ಹೇಗಿದೆ, ಹಾಗೆ ಋಣಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿ ಅಂತ ಇದ್ದೇ ಇರ್ತದೆ. ಅಲ್ಲಿಗೆ ಎಲ್ಲ ಭಾಗಲೂ ಕೂಡ ನೆಗೆಟಿವ್ ಪಾಸಿಟಿವ್ ಅಂತಕ್ಕಂಥದ್ದು ಇದೆ ಅಂತಂದಮೇಲೆ ಯಂತ್ರ ಮಂತ್ರ ತಂತ್ರದಲ್ಲೂ ಕೂಡ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ನೀವು ನೆಗೆಟಿವ್ ಕಡೆ ಯಾಕೆ ಹೋಗ್ತೀರಿ? ನೆಗೆಟಿವ್ನ ಬಿಟ್ಟು ಹಾಕಿ, ಪಾಸಿಟಿವ್ ಕಡೆ ಹೋಗಿ. ಪಾಸಿಟಿವ್ ಯಂತ್ರ ಮಂತ್ರ ತಂತ್ರ ಅಂದರೆ ಏನು? ರಾಜಯಂತ್ರಗಳು ಅಂತೇಳಿ. ಅದೇ ನೆಗೆಟಿವ್ ಯಂತ್ರ ಅಂದರೆ ಅಂದ್ರೇನು? ಮಾಂತ್ರಿಕ ಯಂತ್ರಗಳು ಅಂತೇಳಿ. ಯಂತ್ರ ಮಂತ್ರ ತಂತ್ರ ಅಂತಕ್ಕಂಥದ್ದು ಯಾಕೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ನಾವು ಒಂದು ವಿಚಾರ ವಿನಿಮಯ ಮಾಡಬೇಕು. ಇವತ್ತು ಭಾಳ ಜನಕ್ಕೆ ಗೊತ್ತಿದೆ ಇದು. ಯಂತ್ರ ಅಂದರೆ ಏನು? ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ತಗಡಲ್ಲಿ ಏನೋ ಒಂಚೂರು ಬೀಜಾಕ್ಷರ ಬರೆದ್ಬಿಟ್ಟು ಏನೋ ಒಂದು ಅಷ್ಟಂಕುಮ ಇಟ್ಬಿಟ್ಟು ಕೊಟ್ಬಿಡ್ತಾರೆ, ತಗೊಳಪ್ಪ ಒಳ್ಳೇದಾಗುತ್ತೆ ಹೋಗು ಅಂತ ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಒಂದು ಪೇಪರ್ ಮೇಲೆ ಬರೆಯುವಂಥ ಕೆಲವು ರೇಖಾಚಿತ್ರಗಳು, ಮಂತ್ರಶಕ್ತಿಗಳು ಒಂದು ಆರೋಗ್ಯ ಸಮಸ್ಯೆಯನ್ನು ಅಂತ ನಿಲ್ಲಿಸುತ್ತೆ ಅಂತಂದರೆ, ಆ ಮಂತ್ರಶಕ್ತಿಗೆ ಅಥವಾ ಯಂತ್ರಕ್ಕೆ ಅಥವಾ ಯಂತ್ರದಲ್ಲಿ ಬರ್ತಕ್ಕಂಥ ರೇಖಾಕೃತಿಗಳಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ಬೋದು, ನೀವೇ ಆಲೋಚನೆ ಮಾಡಿ. ಇವತ್ತು ಯಂತ್ರ ಅಂತಂದರೆ ಮನುಷ್ಯ ತನ್ನ ಕೈಯಲ್ಲಿ ಮಾಡಿರ್ತಕ್ಕಂಥ ಎಷ್ಟೋ ಕೆಲಸಗಳನ್ನು ಯಂತ್ರ ಸಾಧನದಿಂದ ಬಗೆಹರಿಸ್ಬಿಡ್ಬೋದು. ಒಂದು ಮಣ್ಣು ತೆಗಿಬೇಕಂದಾಗ ಒಂದು JCB ಅಂತಕ್ಕಂಥ ಒಂದು ಯಂತ್ರ ಆಗಿರಲಿ, ಅಥವಾ ಬಾವಿಲಿ ನೀರು ತೆಗಿಬೇಕು ಅಂತಂದರೆ ಒಂದು ರಾಟೆ ಮುಖಾಂತರ ಆಗಲಿ, ಅಥವಾ ನಾವು ಇವತ್ತಿನ ಆಧುನಿಕದಲ್ಲಿ ಕಂಪ್ಯೂಟರೀಕರಣ ಅಂತಕ್ಕಂಥ ಯಂತ್ರಗಳಾಗಲಿ, ಅಥವಾ ನಾವಿವತ್ತು ಸಂವಹನ ಅದೇನು ಹೇಳ್ತೀವಿ, ಸಂಪರ್ಕ ಮಾಧ್ಯಮಕ್ಕೆ ಬಳಸ್ತಕ್ಕಂತಹ ಹಲವಾರು ಗ್ಯಾಡ್ಜೆಟ್ಸ್ಗಳಾಗಲಿ, ಮೊಬೈಲ್ಗಳಾಗಲಿ, ಇವೆಲ್ಲ ಒಂದು ರೀತಿ ಯಂತ್ರಗಳೇ. ಆ ಯಂತ್ರಗಳ ಸಹಾಯ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಸ್ಥಿತಿಗೆ ಇವತ್ತು ನಾವು ಬಂದ್ಬಿಟ್ಟಿದ್ದೀವಿ. ಹಾಗೇ ಒಂದು ಮಂತ್ರಶಕ್ತಿಯನ್ನು ಒಂದು ತಗಡಿನ ಮೇಲೆ ಬರೆದು, ರೇಖಾಚಿತ್ರದಲ್ಲಿ ಬರೆದು, ಅಂದರೆ ಸಂಬಂಧಪಟ್ಟಂತಹ ದೇವರ ಅಥವಾ ಗ್ರಹಗಳ ಒಂದು ಚಿತ್ರ ರೇಖಾಕೃತಿಯನ್ನು ಬರೆದು, ಅದರಲ್ಲಿ ಆಯಾ ದೇವತೆಯ ಆಯಾ ಗ್ರಹದ ಬೀಜಾಕ್ಷರಗಳನ್ನ ಹಾಕಿ ಮಂತ್ರಪಠನೆ ಮಾಡಿ ಸಂಪುಟೀಕರಣಗೊಳ್ತಕ್ಕಂತಹ ಆ ಒಂದು ಯಂತ್ರ ನಾವು ಧಾರಣೆ ಮಾಡ್ಕೊಂಡಾಗ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ,
ನಾವು ಪ್ರತಿ ಸರಿ ಮಂತ್ರ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿ ಸರಿ ನಾವು ಮಂತ್ರ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ತಾಮ್ರದ ತಗಡಿನಲ್ಲಿ ಆ ನಾರಾಯಣನ ಯಂತ್ರವನ್ನು ಬರೆದು, ಆ ನಾರಾಯಣನ ಮಂತ್ರ ಸಂಬಂಧಪಟ್ಟಂಥ ಬೀಜಾಕ್ಷರಗಳನ್ನು ಬರೆದು, ಅದಕ್ಕೆ ಇಂತಿಷ್ಟು ವಿಧದ ಸಿದ್ಧಿ ಮಾಡಿದಂತಹ ಮಂತ್ರಗಳನ್ನು ನಾವು ಸಂಪುಟೀಕರಣಗೊಳಿಸಿ ಅದನ್ನು ತಾಯ್ತದಲ್ಲೋ ಅಥವಾ ತಗಡಿನಲ್ಲೋ ನಾವು ಧಾರಣೆ ಮಾಡ್ಕೊಳ್ಳೋ ಮುಖಾಂತರ ಅದು ಆ ಬೀಜಾಕ್ಷರ ಮಂತ್ರ ಏನು ಸಿದ್ಧಿ ಮಾಡಿ ಮಂತ್ರ ಉಚ್ಚಾರಣೆ ಮಾಡಿರ್ತಕ್ಕಂಥ ಸಿದ್ಧಿ ಮಾಡ್ತಕ್ಕಂಥ ಒಂದು ಬೀಜಾಕ್ಷರ ಯಂತ್ರ ಇದೆ, ಮಂತ್ರ ಇದೆ, ಅದು ನಮ್ಮ ದೇಹವನ್ನು ರಕ್ಷಣೆ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋದು ಎಷ್ಟೋ ಹಿಂದೆ ಪ್ರಾಚೀನ ಭಾಗದಲ್ಲಿ ಇದನ್ನು ಕಂಡುಕೊಂಡ್ಬಿಟ್ರು. ಅದಕ್ಕೆ ಭಾಳ ಶೀಘ್ರವಾಗಿ ಏನೋ ಒಂದು ಸಮಸ್ಯೆ ಬಂತಾ, ಒಂದು ತಗೊಂಡು ಏನೋ ಒಂದು ಬರೆದು ಸಂಬಂಧಪಟ್ಟಿದ್ದು ಬರೆದು ಅದಕ್ಕೆ ಹಾಕಿ ತಾಯ್ತಲ್ಲಿ ಹಾಕಿ ಸೇರಿಸ್ಕೊಟ್ಬಿಡ್ತಿದ್ರು. ಅದು ಅವತ್ತು ಬಹಳ ಭಯಂಕರವಾಗಿ ಕೆಲಸ ಮಾಡ್ತಿತ್ತು, ಇವತ್ತು ಕೆಲಸ ಮಾಡುತ್ತೆ, ನಾಳೆನೂ ಕೆಲಸ ಮಾಡುತ್ತೆ. ಆದರೆ ಅದನ್ನು ಬರೆಯುವಂಥ ಗಳಿಗೆ ಸಿದ್ಧಿ ಮಾಡ್ತಕ್ಕಂತಹ ವ್ಯಕ್ತಿಗಳು, ಅದನ್ನು ಸಿದ್ಧಿಸಿ ಕೊಡ್ತಕ್ಕಂತಹ ಒಂದು ಯಂತ್ರ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂದರೆ ಸಿದ್ಧಿ ಅನುಗ್ರಹ ಇದ್ದವರಿಗೆ ಮಾತ್ರ ಅದು ಸಾಧನೆ ಮಾಡೋಕ್ಕೆ ಸಾಧ್ಯ ಹೊರತು ಬೇರೆ ಎಲ್ರಿಗೂ ಅಲ್ಲ. ಆದರೆ ಯಾವಾಗ ಈ ಯಂತ್ರ ಮಂತ್ರ ತಂತ್ರಕ್ಕೆ ಭಾಳಷ್ಟು ಡಿಮ್ಯಾಂಡ್ ಬೇಡಿಕೆ ಬಂತೋ ಆದಿ ಬೀದಿರೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅದರಲ್ಲಿ ಒಂದಷ್ಟು ಕೃತ್ರಿಮತೆ ಜಾಸ್ತಿ ಕಾಣ್ತದೆ, ಅಂದರೆ ಡೂಪ್ಲಿಕೇಟ್ಸು. ಒರಿಜಿನಲ್ ಎಷ್ಟಿದೆಯೋ ಅದರ 10ರಷ್ಟು ಡೂಪ್ಲಿಕೇಟ್ಸು ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ. ಆದರೆ ಎಲ್ಲವೂ ಕೆಲಸ ಮಾಡೋದಿಲ್ಲ. ಆದರೆ ಅದರ ಅನುಭವ ಆಗಿರೋ ಮಾತ್ರ ಗೊತ್ತು, ಹೌದು ಇದು ಇಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಾ ಅಂತೇಳಿ. ಇದರೊಳಗಡೆ ಧಾರಣ ಯಂತ್ರಗಳು ಅಂತೇಳಿ, ಪೂಜನೀಯ ಯಂತ್ರಗಳು ಅಂತೇಳಿ ಇದೆ. ಭಾಳ ಮುಖ್ಯವಾಗಿ ಧಾರಣ ಯಂತ್ರಗಳಂದರೆ ನಮ್ಗೆ ಯಾವುದೋ ಒಂದು ಸಮಸ್ಯೆ ಇದೆ, ಯಾವುದೋ ಒಂದು ಗ್ರಹ ಕಾಟ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರವನ್ನು ನಾವು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪೂಜನೀಯ ಯಂತ್ರ ಅಂತಂದರೆ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು, ನಮ್ಮ ಮನೆಯ ವಾಸ್ತುವಿಂದ ಹಿಡಿದು, ಅಥವಾ ನಮಗೆ ಬೇಕಾದಂತಹ ಲಕ್ಷ್ಮೀ ಯಂತ್ರಗಳನ್ನು ಹಿಡಿದು ಎಲ್ಲದಕ್ಕೂ ಒಂದು ದೊಡ್ಡದೊಂದು ಫ್ರೇಮ್ನಲ್ಲಿ ಒಂದು ಕಟ್ಟಾಕಿಸಿ, ಒಂದು ತಾಮ್ರ ತಗಡು, ಬೆಳ್ಳಿ ತಗಡಿನಲ್ಲೋ ಅಥವಾ ಪಂಚಲೋಹ ತಗಡಿನಲ್ಲೋ ಅದು ಸಂಬಂಧಪಟ್ಟ ದೇವತೆ ಯಂತ್ರವನ್ನು ಬರೆದು ಅದನ್ನು ಪೂಜಾ ರೂಮ್ನಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಪೂಜನೀಯ ಯಂತ್ರಗಳಾಗ್ತದೆ. ಈ ಥರ ಧಾರಣ ಯಂತ್ರಗಳು, ಪೂಜನೀಯ ಯಂತ್ರಗಳ ಜೊತೆಗೆ ಕೆಲವೊಂದು ಅಷ್ಟಕರ್ಮಗಳಲ್ಲಿ ಉಪಯೋಗಿಸ್ತಕ್ಕಂತಹ ಈ ಕೆಟ್ಟ ನೀಚ ದೇವತೆಗಳ ಪ್ರಯೋಗಗಳ, ದೇವತೆಗಳ ಕೆಟ್ಟ ಮಂತ್ರಗಳನ್ನು ಉಪಯೋಗಿಸಿ, ನೀಚ ಮಂತ್ರಗಳನ್ನು ಉಪಯೋಗಿಸಿ ತಯಾರು ಮಾಡ್ತಕ್ಕಂಥ ಯಂತ್ರಗಳನ್ನು ಒಬ್ಬನನ್ನು ಹಾಳು ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ತಕ್ಕಂಥದ್ದು 3ನೇ ಭಾಗದಲ್ಲಿ ಬರ್ತದೆ. ಆದರೆ ಅದು ಕೂಡ ಇವತ್ತು ಭಾಳಷ್ಟು ಭಯಂಕರವಾಗಿ ಚಲಾವಣೆ ಇದೆ ಸಮಾಜದಲ್ಲಿ. ಯಾರೋ ನಮ್ಮ ಮನೆಗೆ ಏನೋ ತಂದು ಹಾಕ್ಬಿಟ್ಟಿದ್ದಾರೆ, ಅದೇನೋ ಒಂದು ಯಂತ್ರ ಇತ್ತು, ಅದೇನೋ ಬರೆದಿದ್ರು, ಅದೇನೋ ಕೂದಲಿತ್ತು, ಬಳೆ ಇತ್ತು, ಬಟ್ಟೆ ಇತ್ತು, ಅದಿತ್ತು, ಇದೆಲ್ಲ ಕ್ರೂರ ಮಾಂತ್ರಿಕ ಯಂತ್ರಗಳು ಅಂತ ಕರಿತೀವಿ ನಾವು. ಈ ಮಾಂತ್ರಿಕ ಯಂತ್ರಗಳು ಅಧರ್ಮ ಯಂತ್ರಗಳನ್ನು ಮಾಡೋದಕ್ಕೆ, ಅಧರ್ಮವನ್ನು ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು ಒಂದು ವಿಭಾಗ ಇದೆ. ಆದರೆ ಅದು ಯಾವತ್ತೂ ಶಾಶ್ವತ ಅಲ್ಲ. ಅದು ಯಾವತ್ತಿದ್ರೂ ಒಂದಲ್ಲ ಒಂದಿನ ಮಾಡೋರಿಗೆ ಮಾಡಿಸೋರಿಗೆ ಗಂಡಾಂತರವೇ. ಅದು ನಾವು ಭಾಳಷ್ಟು ಕಾರಣ ಹೇಳ್ತಾ ಇರ್ತೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತಾ ಇರ್ತೀವಿ. ಆದರೆ ನಾವು ಧಾರಣ ಯಂತ್ರಗಳು, ಪೂಜನೀಯ ಯಂತ್ರಗಳಂತಿದೆಯಲ್ಲ, ಇದು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂತಹ ಭಗವಂತನ ಮಂತ್ರವನ್ನು ನಾವು ಮಂತ್ರ ರೂಪದಲ್ಲಿ ಸಂಪುಟೀಕರಣಗೊಳಿಸಿ ಅಥವಾ ಅದನ್ನು ಆ್ಯಡ್ ಮಾಡಿ, ಯಂತ್ರಕ್ಕೆ ಆ್ಯಡ್ ಮಾಡಿ ಆ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಧಾರಣೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಶಾಶ್ವತವಾದಂತಹ ಒಂದು ದೈವಿಕ ಪರಿಹಾರ, ದೈವಿಕ ಯಂತ್ರ ಅಂತೇಳಿ ನಾವಿವತ್ತು ಬಳಸ್ತಾ ಇದ್ದೀವಿ. ಯಾವುದೇ ಯಂತ್ರ ಮಂತ್ರ ತಂತ್ರಕ್ಕೆ ನಿರ್ದಿಷ್ಟವಾದ ಅವಧಿ ಇರ್ತದೆ, ಅಂದರೆ ಒಂದು ಟೈಮ್ ಇರ್ತದೆ, ಇಷ್ಟು ದಿವಸ ಇದು ಕೆಲಸ ಮಾಡ್ತಿರ್ತದೆ. ಅಂದರೆ ಸಿದ್ಧಿ ಮಂತ್ರಗಳನ್ನು ಹೇಗೆ ಅದರಲ್ಲಿ ವಿಲೀನಗೊಳಿಸಿದ್ದಾರೆ ಅನ್ನೋ ಆಧಾರದ ಮೇಲೆ ಅದು ಇಂತಿಷ್ಟು ದಿನಗಳ ಕಾಲ ನಮಗೆ ಅದು ಕೆಲಸಕ್ಕೆ ಬರ್ತದೆ, ಇಂತಿಷ್ಟು ದಿನಗಳ ಕಾಲ ನಮಗೆ ರಕ್ಷಣೆಯನ್ನು ಮಾಡ್ತದೆ, ಇಂತಿಷ್ಟು ದಿವಸಗಳ ಕಾಲ ನಮ್ಮ ಸಮಸ್ಯೆ ಅನ್ನೋದು ಬಗೆಹರಿಸ್ತದೆ. ಇದಕ್ಕೆ ನಿರ್ದಿಷ್ಟ ಅವಧಿ ಇದೆ. ಕೆಲವು ಶಾಶ್ವತ ಯಂತ್ರಗಳಂತಿದ್ದಾವೆ. ಆ ಶಾಶ್ವತ ಯಂತ್ರಗಳು ಮಾಡೋರು ಯಾರೂ ಇಲ್ಲ ಇವತ್ತು, ಎಲ್ಲ ಹೋಯ್ತು. ನಮ್ಮ ತಿರುಪತಿ ವೆಂಕಟರಮಣ ಪಾದ ಕೆಳಗಡೆ ಶ್ರೀಚಕ್ರ ಸ್ಥಾಪನೆ ಮಾಡಿ ಇವತ್ತು ಅವರು ಪರ್ ಡೇ 3 ರಿಂದ 4 ಕೋಟಿ ದುಡಿತಾರೆ ಅವರು. ಈ ಥರ ಹಲವಾರು ಯಂತ್ರ ತಂತ್ರ ಮಂತ್ರಗಳು ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಬಳಕೆಯಲ್ಲಿರೋದ್ರಿಂದ ಭಾಳ ಜನಕ್ಕೆ ಒಂದು ಗೊಂದಲ, ನಾವು ಇದನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ? ಯಾರೋ ಮಾಡ್ಕೊಡ್ತೀನಿ ಅಂತಂದ್ರು, ನಾವು ಹೋದ್ವಿ, ಮಾಡ್ಕೊಂಡ್ವಿ, ಬಂದ್ವಿ, ಅದೇನು ಕೆಲಸ ಆಗಲಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಕೆಲವರು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದ್ದಪ್ಪ, ಇಂತಿಷ್ಟು ಕೆಲಸ ಮಾಡ್ತಿತ್ತು, ನನಗೆ ಕೆಲಸ ಇರಲಿಲ್ಲ, ಒಂದು ಯಂತ್ರ ಮಾಡಿಕೊಟ್ರು ನನ್ನ ಕೆಲಸ ಆಯಿತು, ನನಗೆ ಮದುವೆ ಆಗ್ತಿರ್ಲಿಲ್ಲ, ಯಾರೋ ಒಂದು ಯಂತ್ರ ಮಾಡಿಕೊಟ್ರು ಮದುವೆ ಆಯಿತು, ಮಕ್ಕಳಾಗ್ತಿರಲಿಲ್ಲ, ಯಾರೋ ಒಂದು ಯಂತ್ರ ಮಾಡಿಕೊಟ್ರು ಮಕ್ಕಳಾಯಿತು. ಈ ಥರ ಹಲವಾರು ವಿಧದ ವಿಚಾರಗಳನ್ನು ನಾವು ಸಮಸ್ಯೆಗಳ ಸುಳಿಗೆ ಸಿಕ್ಕಾಕೊಂಡಾಗ ಆ ಒಂದು ಯಂತ್ರ ಮಂತ್ರ ತಂತ್ರದ ಒಂದು ಬಳಕೆಯನ್ನು ಮಾಡ್ಕೊಂಡಾಗ ಕೆಲವರಿಗೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಿರ್ತದೆ, ಕೆಲವರು ನೆಗೆಟಿವ್ ಆಗಿ ಕೆಲಸ ಮಾಡಿರ್ತದೆ.
ಆದರೆ ಇದನ್ನು ನಾವು ಕಂಡಿಡ್ಕೊಳ್ಳೋ ಬಗೆ ಹೇಗೆ, ನಾವು ತಿಳ್ಕೊಳ್ಳೋ ಬಗೆ ಹೇಗೆ, ನಾವೇ ನಮ್ಗೆ ಬೇಕಾದ ಯಂತ್ರವನ್ನು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವೇ ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಿಂದ ನಾವು ನಿಮಗೆ ಹೇಳ್ಕೊಡ್ತೀವಿ. ಇದು ಯಾವುದೇ ಮಾಧ್ಯಮದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವುದೇ ಒಂದು ವಿಚಾರ ಇವತ್ತು ಸಾಮಾಜಿಕವಾಗಿ ಬೇಡಿಕೆ ಬಂದಾಗ ಅದು ನೆಗೆಟಿವ್ ಆಗಿ ದುರುಪಯೋಗ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವತ್ತು ಸದ್ಬಳಕೆ ಆಗಬೇಕು, ಯಾವುದೇ ವಿದ್ಯೆ ಆಗಲಿ ಸದ್ಬಳಕೆ ಆಗ್ಬೋದು, ದುರ್ಬಳಕೆ ಆಗಬಾರ್ದು. ದುರ್ಬಳಕೆ ಮಾಡ್ತಕ್ಕಂತಹ ಕೆಲವು ವರ್ಗ ಏನು ಮಾಡ್ತದೆ, ಅದನ್ನು ದುರ್ಬಳಕೆ ಇರತಕ್ಕಂಥ ಜನಗಳಿಗೆ ಕೊಟ್ಟು ಅದನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಾನಾ ವಿಧವಾದ ಸಮಸ್ಯೆಗಳು ತಂದೋಡ್ತಾರೆ. ಆದರೆ ಈ ನಾಲೆಡ್ಜ್ ಅಂತಕ್ಕಂಥದ್ದು ನಮಗೇ ಗೊತ್ತಿದ್ದು ನಾವೇ ನಮ್ಗೆ ಬೇಕಾದಂಥ ಯಂತ್ರಮಂತ್ರ ತಂತ್ರವನ್ನು ನಾವೇ ಮನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಒಳ್ಳೆಯ ಮುಹೂರ್ತ, ಶುಭಗಳಿಗೆ, ಶುಭವಾರ, ಶುಭ ತಿಥಿ, ಶುಭ ನಕ್ಷತ್ರ, ಶುಭ ದಿನಾಂಕದಲ್ಲಿ ನಾವು ಬರ್ಕೊಂಡು ನಮಗೆ ನಾವೇ ಯಾಕೆ ಪರಿಹಾರ ಮಾಡ್ಕೋಬಾರ್ದು? ಇದು ನಮ್ಮ ಪ್ರಶ್ನೆ. ಇದಕ್ಕೋಸ್ಕರನೇ ಯಾರೂ ಮೋಸ ಹೋಗಬಾರ್ದು, ಯಾರಿಗೂ ಗೊಂದಲಕ್ಕೀಡಾಗಬಾರ್ದು. ನಮಗೆ ಒಂದಷ್ಟು ನಾಲೆಡ್ಜ್ ಇದ್ಬಿಟ್ರೆ ಯಾರು ನಮಗೆ ಮೋಸ ಮಾಡಲಿಕ್ಕಾಗಲ್ಲ, ಯಾರು ನಮಗೆ ಗೊಂದಲ ಮಾಡಲಿಕ್ಕಾಗಲ್ಲ, ನಾವೆಲ್ಲೂ ದುರ್ಬಳಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೋಸ್ಕರ ಇವತ್ತಿನಿಂದ ನಾವು ಈ ವೇದಿಕೆಯಲ್ಲಿ ಒಂದು ಸರಳವಾಗಿರ್ತಕ್ಕಂತಹ ಪೂಜನೀಯ ಯಂತ್ರಗಳು, ಧಾರಣ ಯಂತ್ರಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇವತ್ತು ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬ ಮನುಷ್ಯರು ಜ್ಞಾಪಕ ಇಟ್ಕೊಳ್ಳಿ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವ್ರಿಗೆ 1 ರಿಂದ 8 ಗ್ರಹಗಳ ತನಕ ಅವರಿಗೆ ಒಂದು ಸಂಪರ್ಕ ಇರ್ತದೆ. ಅಂದರೆ 1 ರಿಂದ ಕೆಲವು ಒಂದೇ ಗ್ರಹದಲ್ಲಿ ಹುಟ್ಟಬಹುದು, ಅಥವಾ 2 ಗ್ರಹದಲ್ಲಿ ಹುಟ್ಟಿರ್ಬೋದು, ಅಥವಾ 3 ಗ್ರಹದಲ್ಲಿ ಹುಟ್ಟಬಹುದು, 5 ಗ್ರಹಗಳ ಪ್ರಭಾವದಲ್ಲಿ ಹುಟ್ಟಬಹುದು, 6 ಗ್ರಹಗಳ ಪ್ರಭಾವದಲ್ಲಿ ಹುಟ್ಟಬಹುದು, 7 ಗ್ರಹಗಳ ಪ್ರಭಾವದಲ್ಲಿ ಹುಟ್ಟಬಹುದು. ಆದರೆ ತುಂಬ ಅತ್ಯಂತ ಗಂಭೀರವಾದಂತಹ ಲೆಕ್ಕಾಚಾರಗಳು ಯಾವುದು ಅಂತಂದರೆ 8 ಗ್ರಹಗಳ ಪ್ರಭಾವದಲ್ಲಿ ಹುಟ್ಟುವಂಥದ್ದು, ಅಥವಾ ಒಂದೇ ಗ್ರಹ 2-3 ಸರಿ ರಿಪೀಟ್ ಆಗ್ತಕ್ಕಂಥದ್ದು. ಇದನ್ನು ನಾವು ಗ್ರಹಗಳಲ್ಲಿ ಉಚ್ಚತ್ವ, ನೀಚತ್ವ ಅಂತ ಕರಿತೀವಿ. ಅತಿ ನೀಚತ್ವ, ಅತಿ ಉಚ್ಚತ್ವ ಅಂತ ಕೂಡ ಕರಿತೀವಿ. ಅಂದರೆ ನಾವು ಹುಟ್ಟುವಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಗ್ರಹ ನೀಚವಾಗಿದ್ದರೆ ಅದನ್ನು ಅಶುಭಕಾರಕ ಗ್ರಹ ಅಂತೀವಿ. ಉಚ್ಚತ್ವವಾಗಿದ್ದರೆ ಶುಭಕಾರಕ ಗ್ರಹ ಅಂತೀವಿ. ಅತಿ ಉಚ್ಚನಾಗಿದ್ದರೆ ಇದು ತುಂಬ ಪ್ರಬಲವಾಗಿದೆ, ಅಮೃತವೇ ವಿಷ ಆಗ್ಬಿಡುತ್ತೆ ಅಂತ ಅನ್ಕೊಳ್ತೀವಿ ನಾವು. ಆ ಥರ ಒಂದು ಲೆಕ್ಕಾಚಾರಗಳಿದ್ದಾವೆ. ಆ ಲೆಕ್ಕಾಚಾರವನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋದಕ್ಕೆ ಭಾಳ ವಿಶೇಷವಾದಂಥ ಇಡೀ ಮಾಧ್ಯಮದಲ್ಲಿ ಫಸ್ಟ್ ಟೈಮ್ ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರದ ಕುಂಡಲಿಯನ್ನು ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಸಂಖ್ಯಾಶಾಸ್ತ್ರದ ಕುಂಡಲಿ ಏನಪ್ಪ ಅಂತಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಇದು ಸಂಖ್ಯಾಶಾಸ್ತ್ರದ ಕುಂಡಲಿ. ಇವತ್ತು ಅಸ್ಟ್ರಾಲಜಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಮಾಡ್ತೀವಿ ಅಂತಂದರೆ 12 ರಾಶಿಗಳಲ್ಲಿ ನಾವು ಹುಟ್ಟೋ ಸಂದರ್ಭದಲ್ಲಿ ಯಾವ್ಯಾವ ಗ್ರಹಗಳು, ಅಂದರೆ 9 ಗ್ರಹಗಳ ಸ್ಥಿತಿಗತಿಗಳನ್ನು, ಸ್ಥಾನಮಾನಗಳನ್ನು ಆ ಹುಟ್ಟುವಂಥ ಸಂದರ್ಭದ ಸಮಯದ ಮುಖಾಂತರ, ಲಗ್ನವಾದ ಮುಖಾಂತರ ನಾವು ಲೆಕ್ಕಾಚಾರ ಮಾಡಿಕೊಂಡು ಇದು ಶುಭಕಾರಕ, ಇದು ಅಶುಭಕಾರಕ ಅಂತ ನಾವು ಹೇಳ್ತೀವಿ. ಆದರೆ ನ್ಯೂಮರಾಲಜಿ ಅನ್ನೋದಂದರೆ ಶಾರ್ಟ್ ಕಟ್ಟು, ನೀವು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅಲ್ಲಿ 12 ಭಾಗವಾಗಿ ವಿಭಾಗ ಮಾಡ್ತಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಆದರೆ ಸಂಖ್ಯಾಶಾಸ್ತ್ರದಲ್ಲಿ ಏನಂತಂದರೆ 9 ಭಾಗಗಳಲ್ಲಿ 9 ಗ್ರಹಗಳ ಸ್ಥಾನವನ್ನು ನಾವು ತೋರಿಸ್ತೀವಿ. ಅಂದರೆ ಈ 9 ಗ್ರಹಗಳ ಈ ಒಂದು ಸಮ್ಮಿಲನ ನಮ್ಮ ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಲೆಕ್ಕಾಚಾರ ಆಧಾರದ ಮೇಲೆ ನೋಡ್ಕೋಬೇಕು. ಮೊದಲನೇದಾಗಿ 319 ಅಂದರೆ ಗುರುಗ್ರಹ, ಸೂರ್ಯಗ್ರಹ, ಮಂಗಳ ಗ್ರಹ. 2ನೇ ಭಾಗದಲ್ಲಿ ತಗೊಂಡಾಗ ಶುಕ್ರ ಗ್ರಹ, ಕೇತು ಗ್ರಹ ಮತ್ತು ಬುಧ ಗ್ರಹ. 3ನೇ ಭಾಗ ತಗೊಂಡಾಗ ಚಂದ್ರಗ್ರಹ, ಶನಿ ಗ್ರಹ ಮತ್ತು ರಾಹು ಗ್ರಹ. ಅಲ್ಲಿಗೆ ಈ 9 ಗ್ರಹಗಳ ಪ್ರಭಾವಗಳ ಈ ಸಂಖ್ಯಾಶಾಸ್ತ್ರದ ಕುಂಡಲಿ ನಿಮ್ಮ ಜಾತಕಗಳಿಗೆ ಹೊಂದಾಣಿಕೆ ಮಾಡ್ಕೊಂಡಾಗ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನು ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡಾಗ ಈ 9 ಗ್ರಹಗಳಲ್ಲಿ ಯಾವ ಗ್ರಹ ಮಿಸ್ ಆಗಿದೆ, ನೀವು ಯಾವ ಗ್ರಹದಲ್ಲಿ ಪ್ರಭಾವದಲ್ಲಿ ಹುಟ್ಟಿದ್ದೀರಾ, ಅಥವಾ ಆ ಒಂದು 9 ಗ್ರಹಗಳಲ್ಲಿ ಶುಭಕಾರಕ ಗ್ರಹಗಳು ನಿಮ್ಮದು ಎಷ್ಟಿದೆ, ಅಶುಭಕಾರಕ ಗ್ರಹಗಳು ಸಂಖ್ಯೆ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಿಮ್ಮ ಜೀವನ ಅಂದರೆ ಯಾವುದು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು 4 ಹಂತಗಳು ಕೂಡ ಭಾಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅದು ನಿಮಗೆ ಗೋಚರ ಕೂಡ ಆಗುತ್ತೆ. ಅಂದರೆ ಅರ್ಥ ಏನಂದರೆ ನಮಗೆ ಕೊಡ್ತಕ್ಕಂತಹ ಆ ಒಂದು ಆರೋಗ್ಯ, ಎಜುಕೇಷನ್ನು, ಪ್ರೊಫೆಷನ್ನು, ಮ್ಯಾರಿಡ್ ಲೈಫು ಇವೆಲ್ಲ ಕೊಡ್ತಕ್ಕಂಥ ಗ್ರಹಗಳು ನಮ್ಮ ಜಾತಕದಲ್ಲಿ ಇದ್ದಾಗ, ಅದು ಶುಭಕಾರಕ ಸ್ಥಾನಗಳಿದ್ದಂದಾಗ ನಾವು ಯೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕರ್ಮಾನುಸಾರ, ಜನ್ಮದೋಷಗಳ ಅನುಸಾರ, ನಮ್ಮ ಪೂರ್ವಿಕರ ಧರ್ಮ ಕರ್ಮಗಳ ಆಧಾರದಲ್ಲಿ, ಪಾಪ ಪುಣ್ಯಗಳ ಆಧಾರದಲ್ಲಿ ನಮ್ಮ ಈ ಗ್ರಹಗತಿಗಳಲ್ಲಿ ಯಾವ್ದಾದ್ರು ಒಂದು ಅಶುಭಕಾರಕ ಗ್ರಹ ಆಗಿರ್ಬೋದು, ಶುಭಕಾರಕ ಗ್ರಹ ಮಿಸ್ ಆಯಿತು ಅಂದರೆ ಅದರ ಫಲವನ್ನು ನಾವು ಕಳ್ಕೊಂಡ್ಬಿಡ್ತೀವಿ.